ಬ್ಲಾಂಕೆಟಿಂಗ್ ಸಿಸ್ಟಮ್ ಅಂದ್ರೆ ದೊಡ್ಡ ಬೆಡ್ಶೀಟ್ ಕಂಪ್ನಿ ಗೋಣಿಚೀಲಗಳು ಅವೆಲ್ಲ ನೋಡಲ್ಲಿ ಮಾಡ್ತೀನಿ. ಅದು ಗೋಣಿಚೀಲ ನೋಡಿ ಅದು ಗಾಳಿ ತಡೆಗಟ್ಟಿ ಯಾವ ತರ ಯಾವ್ದಾರ ಗಾಳಿ ತಡೆಗಟ್ಟಿ ಮುಚ್ಚಕ್ಕೆ ಗಾಳಿ ಬಿಟ್ಟೆ ಜಾಸ್ತಿ ಚೆನ್ನಾಗಿ ಎತ್ತಿರ್ಬೇಕು. ನೀವ್ಯಾರು ಮಾಡಬೇಡಿ, ನಾವು ನೋಡೋಣ ಅದನ್ನ ಯಾವ ರೀತಿ ನಿಮಗೆ ಒಂದು ಅಥವಾ ನಿಮಗೆ ಗ್ಯಾಸ್ ಸಪ್ಲೈ ಕಂಪ್ನಿ ಸಪ್ಲೈ ಭಾರತ್ ಇರ್ತಾರೆ, HP ಇರ್ತದೆ, ಪ್ರೈವೇಟ್ ಅವರಿಗೆ ಕಾಲ್ ಮಾಡಿ ಸಿಲಿಂಡರ್ ಈ ಥರ ಆಗಿದೆ ಅಂತ ಹೇಳಿ ಅವರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆನಾ? ರೆಗ್ಯುಲೇಟರ್ ಹತ್ರ ಅಕಸ್ಮಾತ್ ಫೈರ್ ಆಯ್ತು ಅಂದ್ರೆ ಇದು ಜಾಮ್ ಆಗಿರ್ತದೆ, ಅವಾಗ ನೀವು ಏನು ಮಾಡೋಕ್ಕಾಗಲ್ಲ. ನಮ್ಮ ಪಾರ್ಟೇಷನ್ ಮುಂದೆ ಎಲ್ಲರೂ ಉರಿತಿದ್ರೆ ಗ್ಯಾಸ್ ಉದ್ದು ಅಂಗಲ್ ಇರೋರಿಗೆ ಬೇಕಾದ್ರೆ ನಾಜಲ್ಲ ಅದು ಪೈಪ್ ಬಂದಿರ್ತದಲ್ಲ ಅದು ಪೂರ್ತಿ ಹೋಯ್ತಾರೆ, ಖಾಲಿ ಆದ್ರೆ ಆಟೋಮೆಟಿಕ್ ಅದೇ ಬೆಂಕಿ ನಂದು ಹೋಗುತ್ತೆ. ನೀವು ಯಾರು ಆರ್ಸೋದೇ ಬೆಂಕಿಲ್ಲ. ಫೈರ್ ಆಗಿರುತ್ತಲ್ಲ, ಈ ರೆಗ್ಯುಲೇಟರ್ಗೆ ಯಾವುದೇ ಕಾರಣಕ್ಕೂ ಏನೂ ಡ್ಯಾಮೇಜ್ ಆಗಿರೋದಿಲ್ಲ. ಅದು ಗ್ಯಾಸ್ ಎಷ್ಟು ಫ್ಲೋ ಇರುತ್ತೆ ಬರ್ತಾ ಇರುತ್ತೆ ಅಲ್ಲಿ ಮಾತ್ರ ಪರ್ಟಿಕ್ಯುಲರ್ ಉರಿತಾ ಇರುತ್ತೆ. ಅದು ಸಪೋಸ್ ಇಲ್ಲಿ ಟ್ಯೂಬ್ ಇರುತ್ತೆ, ಅಲ್ಲಿ ಸ್ಟವ್ ಇರ್ತವೆ, ಯಾವುದೋ ಒಂದು ಮಧ್ಯದಲ್ಲಿ ಅದು ಓನ್ ಆಗಿ ಫೈರ್ ಆಗಿರುತ್ತೆ ಅನ್ಕೊಳ್ಳಿ, ಅದೇನು ಇದೇ ಸುಟ್ಟೋಗ್ಬಿಡಲ್ಲ. ಅದು ಗ್ಯಾಸ್ ಅಂತ ಎಲ್ಲರಿಗೂ ಇಂಡಿಕೇಟ್ ಹೊರಗಡೆ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಫೈರ್ ಉಳಿತಾನೆ ಇರುತ್ತೆ. ಗ್ಯಾಸ್ ಸ್ಟಾಪ್ ಆಗ್ಬಿಡುತ್ತೆ. ಅದಕ್ಕೆ ಇದೆಲ್ಲ ರಬ್ಬರ್ ಟ್ಯೂಬ್ ಎಲ್ಲ ಉಳ್ಕೊಂಡ್ಬಿಡುತ್ತೆ ಸರ್, ಅದಾಗಲ್ಲ. ಅಂದ್ರೆ ಆಗಲ್ಲ ಅದು